ಗೈಸ್ ರಶ್ಮಿಕಾ ಅಕ್ಕ ಏನು ಹೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ. I am from Coorg. Yeah. My parents today live in Mysore and I live in Hyderabad. But I do a lot of work in Bombay and Chennai. ಅಂದ್ರೆ ಊರ್ ಮಿಂಡಿ ಅಂತ ಹೇಳ್ತಿದಾರೆ ಅಷ್ಟೇ. MG ರೋಡ್ಗೆ ನಮಗೂ ಆಗ್ ಬರಲ್ಲ ಆಕ್ಚುಲಿ. ಮಹಾತ್ಮ ಗಾಂಧಿ ಏನ್ ಹೇಳಿದಾರೆ ಹೇಳಿ, 12 ಗಂಟೆಗೆ ಒಂದು ಹುಡುಗಿ ಓಡಾಡಿದ್ರೆ ಅವತ್ತು ಸ್ವಾತಂತ್ರ್ಯ ಅಂತ. MG ರೋಡಲ್ಲಿ ಬಿಟ್ಬಿಟ್ರೆ ಎಲ್ಲೂ ಹುಡುಗಿರು 12 ಗಂಟೆಗೆ ಓಡಾಡಲ್ಲ. ಅದಕ್ಕೆ ಮಹಾತ್ಮ ಗಾಂಧಿ ರೋಡ್ ಅಂತ ಇಟ್ಟಿದ್ದಾರೆ. ಜಾನು ಸಿನಿಮಾದಾಗ ಹೀರೋಯಿನ್ ಯಶ್ ಅವರಿಗೆ ಮಾಡ ನೋಡ್ರಿ ಅಂತ ಹೇಳ್ತಾರ. ಇದ ಮಾತನ್ನ ಯಶ್ ಅವ್ರು ಸೀರಿಯಸ್ ಆಗಿ ತಗೊಂಡು ಟಾಕ್ಸಿಕ್ ಸಿನಿಮಾದಾಗ ಮಾಡೇ ತೋರ್ಸ್ಬಿಟ್ಟಾರ. ಒಂದ್ಸಲ ಎಲ್ಲಾ ಸ್ವೀಟ್ಸ್ಗಳು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಬಟ್ ಅದು ಕೊಬ್ಬರಿ ಮಿಠಾಯಿ ಒಂದು ಬರಲ್ಲ. ಯಾಕೆ ಇನ್ವಿಟೇಷನ್ ಇರಲಿಲ್ಲ. ನಿಮ್ ತರ ಕೊಬ್ಬರಿ ಅದಕ್ಕೆ. Hey, excuse me. Sorry. Actually, you are looking beautiful today. Oh, thank you. Can I just waste your time for a minute? I'm getting there. Just for a minute. Okay. My name is Yogesh Platingpedia. I'm a social media girl photographer. I walk to only white cute girls and click their photos to get likes and views on Instagram. If you don't mind, can I click your pictures? Okay, let's do it. Okay. What's your name? Angel. Oh, okay. Nice name. Where are you from? ಓ, ನಮ್ ಕನ್ನಡದವರಾ? ಓಕೆ. ಇಲ್ಲೇನ್ ಮಾಡ್ತಿದ್ದೀರಾ? ಪರವಾಗಿಲ್ಲ, ಇಟ್ಸ್ ಓಕೆ. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ವಿಚ್ ಇಸ್ ಯುವರ್ ಫೇವರೇಟ್ ಸಾಂಗ್? ಮೂರು ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ನನ್ನ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಏನ್ ಗೊತ್ತಾ? ಏನು? ಐ ಲವ್ ಯು ಟು. ಅಷ್ಟೇನಾ? ಅಷ್ಟೇ. ಥ್ಯಾಂಕ್ ಯು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕುಂಬಳಕಾಯಿ ಕಳ್ರು ಅಂದ್ರೆ ಎಗ್ಲು ಮಾಡ್ಕೊಂಡು ನೋಡ್ಕೊಂಡ್ರಂತೆ. ಅರ್ಥ ಆಗೋರ್ಗ ಅರ್ಥ ಆಗುತ್ತಿದ್ದು. ಹೇಳ್ಬೇಕನ್ನಿಸ್ತು ಹೇಳ್ದೆ. ಕೇಳಿಸ್ಕೊಳ್ಳೋ ಲುಚ್ಚ. ಕ್ರೇಸ್ ಕಬಾಬ್ ಯಾವತ್ತಿದ್ರು ಕಿಚ್ಚಾನೆ. ಶುಗರ್ ನಮ್ ಕಿಚ್ಚ ಪವರ್. ಕೇಳಿಸ್ಕೊಳ್ಳೋ ಬಚ್ಚ ನಂಬಾಸು ಕಿಚ್ಚ. ₹1 ಕವರ್ ನಮ್ ಕಿಚ್ಚ ಪವರ್. ಹೇಳೋದೊಂದೇ, ಈ ಸಲ ಡಿಸೆಂಬರ್ ನಮ್ದೇ. ನನ್ ಫ್ರೆಂಡ್ ತನ್ ಬರ್ಕೋ ರಿಲೀಸ್ ಆಯ್ತು ಮಾರ್ಕೋ. ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ. ಸಮುದ್ರದಲ್ಲಿ ಯಾರು ಮುಟ್ಟಕ್ಕಾಗಲ್ಲ ಶಾರ್ಕ್ ನ, ಹಂಗೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಯಾರು ಬೀಟ್ ಮಾಡಕ್ಕಾಗಲ್ಲ ಮಾರ್ಕ್ ನ. ಥಿಯೇಟರ್ಸ್ ಕೇಳೋದೆಲ್ಲ ಒಂದೇ, ಈ ಸಲ ಬ್ಲಾಕ್ ಬಸ್ಟರ್ ನಮ್ದೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾಲಯ್ಯ, ಬ್ಯಾಟಯ್ಯ, ಬ್ಯಾಟ್ಮ್ಯಾನ್ ಅಯ್ಯ, ಫಾಲಯ್ಯ, ಶಾಲಯ್ಯ, ಪಾಲಯ್ಯ, ಪೂಳಯ್ಯ, ಅಯ್ಯ ಸ್ಕ್ವಯರ್, ನೀಲಯ್ಯ, ಸೇಲಯ್ಯ. ವಿತ್ ಆಲ್ ದಟ್ ರಾತ್ರಿ 12 ಗಂಟೆ ಆದ್ರೂ ಕೂಡ ಹಾಫ್ ಅನ್ ಅವರ್ ನಾನು ಮನೇಲಿ ಬಂದು ಡ್ಯಾನ್ಸ್ ಮಾಡೇ ಮಾಡ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸರ್, ನಿಮಗೆ ಡಾಗ್ ಸತೀಶ್ ಅಂದ್ರೆ ಇಷ್ಟನಾ, ನಾಯಿ ಸತೀಶ್ ಅಂದ್ರೆ ಇಷ್ಟನಾ? ಫೇಮಸ್ ಆಗಿರೋ ಕಾರಣ ಆ ನೇಮ್ನೇ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಾನು, ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಸೈಟ್ ತಗೊಳ್ತೀನಿ ಸರ್. ಡಿಗ್ರಿ ಓದ್ಬೇಕಾದ್ರೆ ಕ್ಯಾಂಕರ್ ಡೆವಲಪರ್ಸ್ ಅವ್ರ ಹತ್ರ 2 ಸೈಟ್ ತಗೊಳ್ತೀನಿ. ಆಗಿನ ಕಾಲದಲ್ಲೇ ಮೋಸ ಮಾಡ್ಬಿಡ್ತಾರೆ ಅವರು. ಅಂದ್ರೆ ಸರ್, ಇವಾಗ ಬಂದು 100 ಕೋಟಿ ವರ್ತ್ ಡಾಗ್ ಈಗಲ್ಲ ಮೊನ್ನೆ ಲಾಂಚ್ ಮಾಡಿದೀನಿ ಸರ್. ಎಲ್ಲಿದೆ ಅದು? ಅದು ಬಂದು ಕೆಂಗೇರಿಯಲ್ಲಿ ಬಿಟ್ಟಿದ್ದೀನಿ ಸರ್. ಹೌದು. ಇನ್ನು ಕೆಟ್ಟದಾಗಿ ದಯವಿಟ್ಟು ಟ್ರೋಲ್ ಮಾಡಿ. ಈಗ ಹಿಂದಿ ಬಿಗ್ ಬಾಸ್ ಹೋಗೋ ಚಾನ್ಸಸ್ ಇದೆ. ನೀವು ಯಾವಾಗ ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ. ನಾನು ಬಾಂಬೆ ಸೆಟ್ಲ್ ಆಗ್ತಾ ಇದ್ದೀನಿ ಸರ್. ನನಗೆ ಇದು ನೇರವಾಗಿ ಇಷ್ಟೊತ್ತವರೆಗೂ ನೀವೇನು ನನ್ನ ಜೊತೆ ಮಾತಾಡ್ತೀರಾ, ಅದರಲ್ಲಿ ಎಷ್ಟು % ಸತ್ಯ, ಎಷ್ಟು % ಸುಳ್ಳು? ಸರ್, 100ಕ್ಕೆ 100 ಸತ್ಯ ಸರ್. ನಾನೇನು ಸುಳ್ಳು ಹೇಳಿಲ್ಲ. ಆದರೆ ಒಂದು ವಿಚಿತ್ರ ಅಂತಂದ್ರೆ 120 ದೇಶದ ಬಗ್ಗೆ ಅವರು ಮಾತಾಡಿದ್ರು. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಇವತ್ತಿಗೂ ಫ್ಲೈಟೇ ಹತ್ತಿಲ್ಲ ಅವರು.
ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಇವ್ರನ್ನ ದೇವರು ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ. ಜಿಸ್ಕೋ ಮುಜೆ ఏమంటారా నాయనా అన్ని హిందీలో అడుగుతున్నారు నువ్వు. అరే ఇప్పుడు మనం ఎవరికి తెలుసు హిందీలో ఏమంటారు? हम कौन मालूम है? जिसको हम कौन मालूम है उसको ये डाउट नहीं रहता. Happy birthday to me. Happy birthday to me. Happy birthday to me. Happy birthday, happy birthday. ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು. ನಿಂದು ತಾಯಿ ಗುಣ ಇಲ್ಲ, ನಿಂದು ನಿನ್ನ ಪಾಲಿಗೆ ಎಂದು ದೇವ್ರು ಕಾಣಯ್ಯ. குடிக்கிறதுக்கும் விவசாயத்துக்கும் தம்பி கீழே இறங்கு, தம்பி கீழே இறங்குப்பா, ப்ளீஸ் கீழே இறங்குப்பா. ஓகே, தேங்க்யூ தேங்க்யூ. கீழே இறங்குங்க, கீழே இறங்குப்பா. நீ இறங்கினாதான் புத்தம் கொடுப்பேன். ನನಗೆ ಯಾವ ಕಾರ್ ಶೋಕಿನೂ ಇಲ್ಲ, ಯಾವ ಮೊಬೈಲ್ ಶೋಕಿನೂ ಇಲ್ಲ. ಓನ್ಲಿ ಬಟ್ಟೆ, ಡಾಗ್ ಅಷ್ಟೇ. ಆಮೇಲೆ ನಂದು ಬಟ್ಟೆ, ನನ್ನ ದುಡ್ಡು, ನನ್ನ ಇಷ್ಟ, ನಂದು ನಾಯಿ, ನನ್ನ ಇಷ್ಟ. ನಾನು ಯಾರಿಂದ ದುಡ್ಡು ತೊಗೊಂಡಿಲ್ಲ, ಅವರಿಂದ ಸಾಲ ಮಾಡಿಲ್ಲ, ಅವರಿಂದ ನಾನು ಗುಜ್ಜುಡಿ ಶೋಕಿ ಮಾಡ್ತಾ ಇಲ್ಲ. ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಬರ್ನ್ ಆಗೋರು ಕೆಟ್ಟದಾಗಿ ಕಮೆಂಟ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅಣ್ಣ ಪಕ್ಕ ಕನ್ನಡ ಮೀಡಿಯಂ ಅಣ್ಣ. ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಓದಿರೋದು. ನಾನೇ ಹೇಳ್ತಾನೆ, ಅದು ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತೀನಿ. ಯಾರನ್ನೂ ಕೂಡ ಜಡ್ಜ್ ಮಾಡಕ್ ಹೋಗ್ಬಾರ್ದು. ಇಂಗ್ಲಿಷ್ ಕಲಿಬೇಕು ಅಂತ 4-5 ಕಂಪ್ನಿಯವ್ರಿಗೆ ಯಾಕೆ ಸುಗುರು ಕನ್ನಡ ಬರುತ್ತೆ, ನಿಂಗೆ ಇಂಗ್ಲಿಷ್ ಬರಲ್ಲ ಅಂತ. ಕಲ್ತ್ ಬರ್ತೀನಿ ಕಣೋಯ, ನಿನ್ನ ಕಂಪ್ನಿಗೆ ಬರ್ತೀನಿ ಅಂತ ಓಪನ್ ಚಾಲೆಂಜ್ ಟೇಬಲ್ ತಟ್ಟುಬಿಟ್ಟು ಹೋಗಿದ್ದೆ. ರೆಸ್ಯೂಮ್ ಕೊಟ್ಟೆ. ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತಂದ್ರು. ಫುಲ್ ಹೇಳ್ದೆ ಡೀಟೇಲ್ಸ್. ಅಪಾಯಿಂಟೆಡ್ ಅಂತ ಕೊಟ್ರು. ಕನ್ನಡಕ್ಕೆ ಇಂಗ್ಲಿಷ್ಗಿರೋ ಬೆಲೆ ನನ್ಗೆ ಅಣ್ಣ ಬೇಡ. ಮೈಕ್ ಅಂದ್ರೆ ದೇವ್ರ ಸಮಾನ, ನೀವೆಲ್ಲ ದೇವ್ರಗಳ ಸಮಾನ. ನಾನು ಒಂದೇ ಹೇಳ್ತೀನಿ, ಇಂಗ್ಲಿಷ್ಗಿರೋ ಬೆಲೆ ಕರ್ನಾಟಕದಲ್ಲಿ ಕನ್ನಡಕ್ಕಿಲ್ಲ. ಇಂಗ್ಲಿಷ್ ಬರ್ತದ ನಿನಗೆ, IT BT ಕಂಪ್ನಿಯಲ್ಲಿ ಕೆಲಸ ಸಿಗ್ತದ ನಿನಗೆ ಅಷ್ಟೇನೆ. ನಿನಗೆ ಕನ್ನಡ ಬರ್ತದ, ಹೋಗು ಸೈಡ್ಗೆ ಅಂತಾರೆ. ಯಾವ್ದಾದ್ರು ಡಾಟಾ ಎಂಟ್ರಿಗೆ ಹೋಗು ಅಂತಾರೆ. ಅದೇನೋ BA MA ಎಲ್ಲ ಮಾಡಿರೋರು ಏನಕ್ಕೆ ಕೆಲಸಗಳು ಕಾರ್ಯಗಳಿಲ್ದಂಗೆ ನಿರುದ್ಯೋಗಿಗಳಾಗಿದ್ದಾರೆ. ಕೊಡಬಾರ್ದು ತಾನೆ IT BT ಕಂಪ್ನಿಯಲ್ಲಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ. ಅಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳವಲ್ಲ, 50-50 ಸಾವಿರ ಕೊಡಬಾರ್ದು ತಾನೆ. ಮೊನ್ನೆ ಹುಬ್ಳಿ ಪ್ರೋಗ್ರಾಮ್ ಆಗ್ಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಸುದೀಪ್ ಅಭಿಮಾನಿಗಳು ಅಂತಾನೆ ಯಾವ್ದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ, ಬಾಸ್ ಹೇಳ್ತಾ ಇದಾರೆ ಸ್ಟೇಡಿಯಂಗೆ ಬರಬೇಡಿ, ಈ ಲಾಠಿ ಚಾರ್ಜ್ ಆಗ್ತಾ ಇದೆ, ಅವರೇ ವಿನಂತಿ ಮಾಡ್ಕೋತಾ ಇದಾರೆ ಬರಬೇಡಿ, ಈ ತರ ಎಲ್ಲ ಓಡ್ತಾ ಇದೆ. ಈಗ ಇದನ್ನ ಏನಂತ ಹೇಳಿ, ನಾನು ಕರ್ದ್ ಬುದ್ಧಿ ಹೇಳ? ಅವರೇ ನನ್ ಫ್ಯಾನ್ಸಾ? ಕಾಮಿಡಿ ಮಾಡಿದೀನಿ ಮೇಡಮ್, ನಾಟಕ ಮಾಡಿದೀನಿ ಮೇಡಮ್, ಡ್ಯಾನ್ಸ್ ಬರಲ್ಲ, ಅದೊಂದು ಮಾಡಿಲ್ಲ. ಆಮೇಲೆ ಕಾವು ಐ ಲವ್ ಯು ಅಂತ ಅನ್ನಿಸ್ತಾರಲ್ಲ, ಅದಂತೂ ಎಷ್ಟು ದೊಡ್ಡ ಸೀನ್ ಅಂದ್ರೆ ಅದು ಅವ್ರು ಹಾಕಿರೋದು ಇಷ್ಟೇ. ಸ್ಕ್ರಿಪ್ಟ್ ಅಲ್ಲ ಅದು, ಬಿಗ್ ಬಾಸ್ ಅವರೇ ಕೊಟ್ಟಿದ್ದಾರೆ ಅಂತ ಸುಳ್ಳು ಬಿಟ್ಬಿಟ್ಟು ನಮ್ಮ ಕೈಯಲ್ಲಿ ಮಾಡಿಸಿದ್ದು, ನನಗೆ ಬಕ್ರಾ ಮಾಡಿ ಆತರ ಕೊಟ್ಟಿದ್ದಾರೆ. ನೀವು ಇದು ಮಾಡಿಲ್ಲ ಅಂದ್ರೆ ಇವತ್ತೇ ಆಚೆ ಕಳಿಸ್ತಾರೆ ಅಂತ. ನಾನು ತಮಾಷೆ ಮಾಡ್ತಾ ಇದ್ರೆ ಮಾಡಲ್ಲ ಅಂತ. ಅದು 4 ಟೇಕ್ ತಗೊಂಡಿರೋದು, ಅಲ್ಲಿಂದ ಬರೋದು. ಅವಳು ನೋಡ್ತಿದ್ದಂಗೆನೆ ಹಿಂಗೆ ನಾಚ್ಕೊಂಡು ಹೊಡೋಗ್ಬಿಡ್ತಿದೆ, ಹಿಡ್ಕೊಂಡು ಈಗ ಮಾಡು ಅಂತ ಮಾಡಿಸಿರೋದು. ಆದ್ರೆ ಅಲ್ಲಿ ಇಷ್ಟೇ ತೋರಿಸಿದ್ದಾರೆ, ಸ್ವಲ್ಪ ತೋರಿಸಿದ್ದಾರೆ. ಆದ್ರೆ ಅದು ನಾಚ್ಕೊಂಡೆಲ್ಲ ಬರೋದೆಲ್ಲ ಹಾಕ್ಬಿಟ್ಟಿದ್ರೆ ಅಷ್ಟು ನಗ್ತಾ ಇದ್ರು, ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಇವ್ರು ಚಿಕ್ಕದು ಹಾಕಿದ್ದಾರೆ. ಅದು ಹಳೇದೆಲ್ಲರೂ ಎತ್ಕೋಬೋದ ನಂಗೆ ಗೊತ್ತಿಲ್ಲ, ಅದರಲ್ಲೆಲ್ಲ ಇದೆ. ಯಾಕಂದ್ರೆ ನಾನು 3 ಸಲ ಕಿಚನ್ ಚಪ್ಪಾಳೆ ತರ ಬೇರೆ ಕಾರಣಕ್ಕೆ ಚಪ್ಪಾಳೆ ತರಿಸ್ಕೊಂಡಿದೀನಿ. ಒಂದ್ಸಲಿ ಹೇಳಿದ್ರಲ್ಲ ನೀವು ಅಭಿಷೇಕ್ದು, ಅವಾಗ ಕಣ್ಣಲ್ಲಿ ನೀರು ಹಾಕಿದೆ, ಎಲ್ಲ ಕುತ್ಕೊಂಡು ಕ್ಲಾಪ್ಸ್ ತರಿಸಿದ್ರು. ಅಂದರೆ ಅವ್ರ ಕಾಳಜಿ, ಅವ್ರ ನೀಟ್ನೆಸ್ಸು. ಅಂದರೆ ನಾನು ಈಗ ಬೇರೆಯವ್ರಂತಲ್ಲ ಹೈಜೀನಿಕ್ ಏನಂತಾರೆ, ಅವಾಗಿನ ಬಿಸಿ ತಿನ್ಬೇಕು ಅವೆಲ್ಲ ಇಲ್ಲ. ತಂಗ್ಳು ಪಂಗ್ಳಾದರೂ ಓಕೆ, ಕೆಡದೇ ಇದ್ರೆ ಅದು 1 ವಾರದಾಗಿರಲಿ ತಿಂಗಳದಾಗಿರಲಿ ತಿಂತೀನಿ.